ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತವಾದ ವಚನದ ಬಗ್ಗೆ ನೋಡೋಣ. ಈ ವಚನ ಇದೆಯಲ್ಲ, ಇದು ಕೇವಲ ಒಂದು ಪದ್ಯ ಅಲ್ಲ, 12ನೆಯ ಶತಮಾನದ ಕಲ್ಯಾಣ ಕ್ರಾಂತಿಯ ಸಾರವನ್ನೇ ಹಿಡಿದಿಟ್ಟಂತಿದೆ. ಅಂದ್ರೆ ದೇವರ ಕೃಪೆ ಸಿಕ್ಕ ಮೇಲೆ ನಮ್ಮ ಆತ್ಮದ ಸ್ಥಿತಿ ಹೇಗಿರುತ್ತೆ, ಹಳೆ ಲೆಕ್ಕಗಳೆಲ್ಲ ಉಳಿಯುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕೇಳುತ್ತೆ ಈ ವಚನ. ಹಾಗಾದ್ರೆ ಆ ಕಾಲದ ಒಂದು ಜಾತಿ ಪದ್ಧತಿ, ಪುರೋಹಿತಶಾಹಿ ವ್ಯವಸ್ಥೆ, ಅದರ ವಿರುದ್ಧ ಬಸವಾದಿ ಶರಣರು ನಡೆಸಿದ ಚಳುವಳಿಯ ಆಶಯವೇ ಈ ವಚನದಲ್ಲಿದೆ ಅಂತ ಹೇಳ್ಬಹುದು. ಅಂದರೆ ಹುಟ್ಟಿನಿಂದ ಬರುವ ಕರ್ಮ, ಪಾಪ, ಪುಣ್ಯದ ಲೆಕ್ಕಾಚಾರಗಳನ್ನೆಲ್ಲ ಮೀರಿ ದೇವರನ್ನ ನೇರವಾಗಿ ಅನುಭವಿಸಿದಾಗ ಏನಾಗುತ್ತೆ ಅನ್ನೋದನ್ನ ಈ ವಚನದಲ್ಲಿ ನೋಡ್ಬೋದಾಗಿದೆ. ಈ ವಚನ ಒಂದು ರೀತಿಯ ಆಧ್ಯಾತ್ಮಿಕ ಪಯಣದ ನಕ್ಷೆಯಂತೆ ಇದೆ. ಇದು ಶುದ್ಧೀಕರಣದಿಂದ ಶುರುವಾಗಿ ನಿರಾಕಾರ ಸ್ಥಿತಿಯ ಮೂಲಕ ಕೊನೆಗೆ ವಿಲೀನದ ಪ್ರಾರ್ಥನೆಯಲ್ಲಿ ಮುಗಿಯುತ್ತೆ. ಈ ಪಯಣದ ಪ್ರತಿ ಹಂತವನ್ನ ನೋಡೋಣ. ಹಾಗಾದ್ರೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ವಚನವನ್ನ ನೋಡೋಣ ಸ್ನೇಹಿತರೆ. ವಚನವು ಹೀಗಿದೆ ನೋಡಿ: ಉರಿಯೊಳಗಣ ಕರ್ಪೂರಕ್ಕೆ ಕರೆಯುಂಟೆ, ಬಯಲ ಮರೀಚು ಜಲಕ್ಕೆ ಕೆಸರುಂಟೆ, ವಾಯುವ ನಪ್ಪಿದ ಪರಿಮಳಕ್ಕೆ ನಿರ್ಮಾಲ್ಯ ಉಂಟೆ, ನೀವು ನೆರವೊಲಿದ ಬಳಿಕ ಎನಗೆ ಭವವುಂಟೆ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆನ್ನ ನಂಬಿಟ್ಟುಕೊಳ್ಳಯ್ಯ. ನೋಡಿ ಎಷ್ಟು ಚೆನ್ನಾಗಿದೆ. ಉರಿಯೊಳಗಣ ಕರ್ಪೂರಕ್ಕೆ ಕರೆಯುಂಟೆ, ಬಯಲು ಮರೀಚು ಜಲಕ್ಕೆ ಕೆಸರುಂಟೆ, ವಾಯುವ ನಪ್ಪಿದ ಪರಿಮಳಕ್ಕೆ ನಿರ್ಮಾಲ್ಯ ಉಂಟೆ, ನೀವು ನೆರೆವೊಲಿದ ಬಳಿಕ ಎನಗೆ ಭವ ಉಂಟೆ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗೆನ್ನ ನಿಂಬಿಟ್ಟುಕೊಳ್ಳಯ್ಯ. ಅಂದರೆ ಮೊದಲನೇ ಸಾಲಲ್ಲೇ ಇದೆ ನೋಡಿ, ಬಹಳ ಒಂದು ಅದ್ಭುತವಾಗಿದೆ. ಉರಿಯೊಳಗಣ ಕರ್ಪೂರ ಅಂತ ಯಾಕೆ ಇಲ್ಲಿ ಬಸವಣ್ಣನವರು ಇದೇ ಒಂದು ರೂಪಕವನ್ನು ಆರಿಸ್ಕೊಂಡಿದ್ದಾರೆ? ಬೆಂಕಿಯಲ್ಲಿ ಉರಿಯೋ ಬೇರೆ ವಸ್ತುಗಳು ಇವೆಲ್ಲ ಕಟ್ಟಿಗೆ ಉರಿದರೆ ಬೂದಿ ಉಳಿಯುತ್ತೆ. ಕರ್ಪೂರದಲ್ಲೇನಂತ ವಿಶೇಷ ಅದ್ಭುತವಾದ ಈ ಒಂದು ಇದೆ ನೋಡಿ. ಕರ್ಪೂರವನ್ನು ಬಳಸಿರುವುದೇ ಬಹಳ ವಿಶೇಷ ನೋಡಿ. ಈ ಬೇರೆ ಕವಿಗಳು ಆತ್ಮವನ್ನ ದೀಪಕ್ಕೆ ಅಥವಾ ಹಕ್ಕಿಗೆ ಹೋಲಿಸ್ಬೋದು. ಆದರೆ ಕರ್ಪೂರದ ವಿಶೇಷತೆ ಅಂದರೆ ಅದು ಉರಿದಾಗ ಏನನ್ನು ಉಳಿಸುವುದಿಲ್ಲ. ಹೊಗೆ ಇಲ್ಲ, ಕರಿ ಇಲ್ಲ, ಬೂದಿ ಕೂಡ ಇಲ್ಲ. ಸಂಪೂರ್ಣವಾಗಿ ಗಾಳಿಯಲ್ಲಿ ಲೀನವಾಗುತ್ತೆ. ಇದು ಸಂಪೂರ್ಣ ಶೂನ್ಯ ಅಥವಾ ಅಹಂಕಾರದ ಒಂದು ಸಂಪೂರ್ಣ ನಾಶವನ್ನ ಬೇರೆ ಯಾವ ರೂಪಕವೂ ಇಷ್ಟು ಪರಿಣಾಮಕಾರಿಯಾಗಿ ಹೇಳೋಕೆ ಸಾಧ್ಯನೇ ಇಲ್ಲ ನೋಡಿ. ಅಂದ್ರೆ ದೈವಿಕ ಅನುಭವದಲ್ಲಿ ನಮ್ಮ ಕರ್ಮದ ಕುರುಹುಗಳಾದ ಕರಿ ಸಂಪೂರ್ಣವಾಗಿ ಅಳಿಸಿ ಹೋಗುತ್ತೆ. ಒಂದು ಕ್ಷಣ ಯೋಚಿಸಿದರೆ ನಮ್ಮೆಲ್ಲರ ಜೀವನದಲ್ಲೂ ಕೂಡ ಇಂತಹ ಒಂದು ಕರಿ ಅಥವಾ ಕಲೆಗಳು ಇರುತ್ತವಲ್ಲವೇ? ನಾವು ಮಾಡಿದ ತಪ್ಪುಗಳು, ಪಶ್ಚಾತ್ತಾಪಗಳು ಅವೆಲ್ಲವೂ ಸಂಪೂರ್ಣವಾಗಿ ಅಳಿಸಿ ಹೋಗುವ ಸಾಧ್ಯತೆಯ ಬಗ್ಗೆ ಈ ವಚನ ಒಂದು ಮಾತಾಡುತ್ತೆ ನೋಡಿ. ಬಹಳ ಭರವಸೆ ನೀಡುವ ಕಲ್ಪನೆ ಇದು. ಕರ್ಪೂರದ ರೂಪಕ ಅಹಂಕಾರದ ನಾಶವನ್ನ ಸೂಚಿಸಿದರೆ ಮುಂದಿನ ಸಾಲಲ್ಲಿ ಹೇಳ್ತಾರೆ ನೋಡಿ, ಈ ಸ್ಥಿತಿಯನ್ನ ಇನ್ನಷ್ಟು ಸೂಕ್ಷ್ಮವಾಗಿ ವಿವರಿಸುತ್ತೆ. ಬಯಲು ಮರೀಚೆ ಜಲಕ್ಕೆ ಕೆಸರುಂಟೆ. ಅಂದ್ರೆ ಬಿಸಿಲಿನಲ್ಲಿ ಕಾಣುವ ಮರೀಚಿಕೆ ನೀರೇ ಅಲ್ಲ, ಅದು ಕೇವಲ ಒಂದು ಭ್ರಮೆ ಅಷ್ಟೇ. ಅದಕ್ಕೆ ಕೆಸರು ಅಂಟಿಕೊಳ್ಳಲು ಹೇಗೆ ಸಾಧ್ಯ? ಹಾಗೆಯೇ ದೇವರನ್ನ ಅರಿತ ಮೇಲೆ ಆ ಲೌಕಿಕ ಪ್ರಪಂಚದ ಕೆಸರು ಅಂದ್ರೆ ಆಸೆ, ಆಮಿಷಗಳು ಅಂಟಿಕೊಳ್ಳಲು ಸಾಧ್ಯವಿಲ್ಲ. ಒಂದು ಸಾಲು ಕೇಳಿದಾಗ ನನಗೆ ಈ ಬಿಸಿಲು ಬೇಗೆಯಲ್ಲಿ ದೂರದಲ್ಲಿ ನೀರ ಕಂಡ ಹಾಗೆ ಆಗುತ್ತಲ್ಲ, ಆ ಭ್ರಮೆ ನೆನಪಾಗುತ್ತೆ. ಅದೊಂದು ಭ್ರಮೆ, ಅದು ನೆನಪಾಗುತ್ತೆ. ಅದು ಅಷ್ಟು ನೈಜವಾಗಿ ಕಾಣುತ್ತೆ, ಆದರೆ ಹತ್ರ ಹೋದ್ರೆ ಏನೂ ಇರೋದಿಲ್ಲ. ಬಹುಶಃ ಲೌಕಿಕ ಪ್ರಪಂಚವೂ ಕೂಡ ಹಾಗೆ ಅಂತ ಬಸವಣ್ಣನವರು ಹೇಳ್ತಿದ್ದಾರೆ. ಹಾಗಾದ್ರೆ ಮುಂದಿನ ಸಾಲಲ್ಲಿ ಹೇಳ್ತಾರೆ ನೋಡಿ, ವಾಯುವು ನಪ್ಪಿದ ಪರಿಮಳಕ್ಕೆ ನಿರ್ಮಾಲ್ಯ ಉಂಟೆ. ಇಲ್ಲಿ ನಿರ್ಮಾಲ್ಯ ಅಂದ್ರೆ ಏನು? ನಿರ್ಮಾಲ್ಯ ಅಂದ್ರೆ ಈಗ ದೇವರಿಗೆ ಅರ್ಪಿಸುವ ನಂತರ ಉಳಿಯುವ ಒಂದು ಹೂವು ಪತ್ರೆ ಇರುತ್ತಲ್ಲ, ಅದಕ್ಕೆ ಒಂದು ರೂಪ ಇರುತ್ತೆ. ಅಂದ್ರೆ ಕಾಲ ನಂತರ ಅದು ಕೊಳೆಯುತ್ತೆ. ಅಂದ್ರೆ ಅದೊಂದು ಉಳಿಕೆ. ಆದರೆ ಗಾಳಿಯಲ್ಲಿ ಬೆರೆತ ಸುಗಂಧಕ್ಕೆ ಆ ರೀತಿ ಉಳಿದಿದ್ದು ಅಂತ ಏನೂ ಇರಲ್ಲ, ಅದು ಸರ್ವವ್ಯಾಪಿಯಾಗಿ ಬಿಡುತ್ತೆ. ಈ ಲಿಂಗಾಯತ ತತ್ವದ ಪ್ರಕಾರ ಶಿವ ನಿರಾಕಾರ, ಅವನಿಗೆ ರೂಪವಿಲ್ಲ. ಹಾಗೆಯೇ ಆತ್ಮವು ಆ ನಿರಾಕಾರದ ತತ್ವದಲ್ಲಿ ಬೆರೆತಾಗ ಅದಕ್ಕೆ ಯಾವುದೇ ರೂಪದ ಉಳಿಕೆ ಇರಲ್ಲ. ಇದು ಶರಣರ ಕಾಯಕ ತತ್ವಕ್ಕೂ ಕೂಡ ಹತ್ರ ಆಗಿದೆ. ಫಲಾಪೇಕ್ಷೆ ಇಲ್ಲದೆ ಕಾಯಕ ಮಾಡಿ ಅದರ ಫಲವನ್ನ ದೇವರಿಗೆ ಅರ್ಪಿಸಿದಾಗ ಅಲ್ಲಿ ಉಳಿಯುವುದೇನೂ ಇಲ್ಲ. ಈ ತರಹದ ಒಂದು ಆಳವಾದ ವಿಶ್ಲೇಷಣೆಗಳು ನಿಜಕ್ಕೂ ತುಂಬಾ ಅದ್ಭುತವಾಗಿವೆ ಅಂತ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಸಾಲಲ್ಲಿ ಹೇಳ್ತಾರೆ, ನೆರೆ ಹೊಲಿದ ಬಳಿಕ ಎನಗೆ ಭವ ಉಂಟೆ. ಅಂದ್ರೆ ಇಲ್ಲಿ ಭವ ಅಂದ್ರೆ ಏನು? ಕೇವಲ ಪುನರ್ಜನ್ಮವೇ. ಕೇವಲ ಪುನರ್ಜನ್ಮ ಅಂತ ಹೇಳಿದ್ರೆ ಸಾಲದು. ಭವ ಅಂದ್ರೆ ಕೇವಲ ಹುಟ್ಟು ಸಾವು ಮಾತ್ರ ಅಲ್ಲ, ಅದು ಲೌಕಿಕ ಆಸೆ, ದುಃಖ, ಸಂಬಂಧಗಳ ಒಂದು ಭಾವನಾತ್ಮಕ ಜಾಲ. ಬಸವಣ್ಣನವರು ಕೇಳುತ್ತಿರೋದು ಇದೆ, ನಾನು ಕರ್ಪೂರದಂತೆ ಶುದ್ಧನಾಗಿ, ಪರಿಮಳದಂತೆ ನಿರಾಕಾರವಾಗಿ ನಿನ್ನಲ್ಲಿ ಒಂದಾದ ಮೇಲೆ ಈ ಭಾವನಾತ್ಮಕ ಜಂಜಾಟಗಳು, ಈ ಹುಟ್ಟು ಸಾವಿನ ಚಕ್ರ ಇರಲು ಸಾಧ್ಯವೇ? ನೋಡಿ ಎಂತಹ ಅದ್ಭುತವಾದ ಮಾತು ಇದು. ಅರ್ಥ ಮಾಡ್ಕೊಂಡವರಿಗೆ ಗೊತ್ತು
ಇದರ ಒಂದು ಗಂಧ ಪರಿಮಳ ಏನು ಅಂತ. ಇದು ತಾರ್ಕಿಕ ಪ್ರಶ್ನೆಗಿಂತ ಹೆಚ್ಚು ಮೋಕ್ಷಕ್ಕಾಗಿರುವ ಒಂದು ಆಳವಾದ ಹಂಬಲ. ಕೊನೆಯಲ್ಲಿ ಬಸವಣ್ಣನವರು ಸಂಪೂರ್ಣ ಶರಣಾಗತಿಯನ್ನ ವ್ಯಕ್ತಪಡಿಸ್ತಾರೆ. ಕೂಡಲ ಸಂಗಮ ದೇವ, ನಿಮ್ಮ ಚರಣ ಕಮಲದೊಳಗೆನ್ನ ನಿಂಬಿಟ್ಟುಕೊಳ್ಳಯ್ಯ. ಇದು ಅಂತಿಮ ವಿಲೀನದ ಒಂದು ಅರ್ಧವಾದ ಪ್ರಾರ್ಥನೆ. ಈ ಇಡೀ ವಚನದ ಕೇವಲ ಭಕ್ತಿ ಇದೆಯಲ್ಲ, ಅದೊಂದು ತಾತ್ವಿಕ ನಿಲುವು. ಈ ವಚನದಲ್ಲಿ ಬಳಸಲಾದ ಕರ್ಪೂರ, ಮರೀಚಿಕೆ ಮತ್ತು ಪರಿಮಳದ ರೂಪಕಗಳು ಇವೆಲ್ಲವೂ ಕೂಡ ಕಣ್ಮರೆಯಾಗುವಿಕೆ, ಇಲ್ಲವಾಗುವುದನ್ನ ಸಂಕೇತಿಸುತ್ತವೆ. ಹಾಗಾದರೆ ನಿಜವಾದ ಆಧ್ಯಾತ್ಮಿಕ ಸಮ್ಮೇಳನ ಅಂದ್ರೆ ಹೊಸದನ್ನೇನು ಪಡೆಯುವುದೇ ಅಥವಾ ನಮ್ಮ ಅಹಂಕಾರವನ್ನ, ನಮ್ಮ ಕರ್ಮವನ್ನ, ನಮ್ಮನ್ನ ನಾವು ಎನ್ನುವ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ಕಳೆದುಕೊಂಡು ಈ ಬೃಹತ್ ಚೈತನ್ಯದಲ್ಲಿ ಕರಗಿ ಹೋಗುವುದೇ? ಇದು ಯೋಚಿಸಬೇಕಾದಂತಹ ವಿಷಯ ಸ್ನೇಹಿತರೆ. ಅಂತಿಮವಾಗಿ ನಮ್ಮನ್ನ ನಾವು ತುಂಬಿಕೊಳ್ಳುವುದೇ ಗುರಿಯೋ ಅಥವಾ ಕರ್ಪೂರದಂತೆ ಸಂಪೂರ್ಣವಾಗಿ ಬರಿದಾಗುವುದೇ ಗುರಿಯೋ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಅದರ ಸಾರಾಂಶಗಳೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.